ಸೂಪರ್ ಹೆಲ್ತಿಯಾಗಿರುವಂತಹ ರಾಗಿ ದೋಸೆ ರೆಸಿಪಿಯನ್ನು ನೋಡೋಣ. ಒಂದು ಬೌಲಿಗೆ 1 ಕಪ್ ಇಡೀ ರಾಗಿಯನ್ನು ತಗೊಂಡಿದ್ದೀನಿ. ಅದಕ್ಕೇ ಅರ್ಧ ಕಪ್ ಹೆಸರು ಕಾಳನ್ನು ತಗೊಂಡಿದ್ದೀನಿ. ಇನ್ನು ಅರ್ಧ ಚಮಚದಷ್ಟು ಮೆಂತ್ಯ ಕಾಳನ್ನು ಸಹ ಹಾಕಿ ಇದನ್ನು 2-3 ಸತಿ ಚೆನ್ನಾಗಿ ವಾಶ್ ಮಾಡಿ ನೀರು ಹಾಕಿ ನೆನೆಯಲಿಕ್ಕೆ ಹಾಕಬೇಕು. 5ರಿಂದ 6 ಗಂಟೆ ನೆನಿಬೇಕು. ಆಮೇಲೆ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಬೇಕು. ಇದಕ್ಕೆ ಒಳ್ಳೆಯ ಒಂದು ರುಚಿ ಬರಲಿಕ್ಕೋಸ್ಕರ ಸ್ವಲ್ಪ ಈರುಳ್ಳಿ, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಒಂದು ಸಣ್ಣ ಪೀಸ್ ಶುಂಠಿಯನ್ನು ಸಹ ಸೇರಿಸಿ ಒಳ್ಳೆ ನೈಸಾಗಿ ರುಬ್ಬಬೇಕು. ನೋಡಿ, ಇದೇ ರೀತಿ ಫೈನಾಗಿ ರುಬ್ಬಬೇಕು. ಬೇಕಂದರೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸಹ ನಿಮಗೆ ಹಾಕ್ಬೋದು. ಮತ್ತು ನೀರು ಹಾಕಿ ಅದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪಾನ್ ಬಿಸಿ ಆದಮೇಲೆ ಇದೇ ರೀತಿ ನಾವು ದೋಸೆಯನ್ನು ಮಾಡಬಹುದು. ಸೂಪರ್ ಆಗಿರುವ ಹೆಲ್ತಿಯಾಗಿರುವಂತಹ ರಾಗಿ ದೋಸೆ ರೆಡಿ. ಚಟ್ನಿ ಸಾಂಬಾರ್ ಜೊತೆ ಎಲ್ಲ ಸೂಪರ್ ಆಗುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಡಿನ್ನರ್ಗಾದರೂ ಆಗುತ್ತೆ, ಬ್ರೇಕ್ಫಾಸ್ಟ್